ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಆತಂಕ ಪ್ರಶ್ನೆ ಡೌಟ್ಸ್ಗಳೆಲ್ಲ ಕೂಡ ಬಂದೇ ಬಂದಿರುತ್ತೆ. ಒಂದು ಎಕ್ಸಾಮ್ನ ಹಿಂದಿನ ದಿನಗಳಲ್ಲಿ ನಾವು ಯಾವ ರೀತಿಯಾಗಿ ಪ್ರಿಪರೇಷನ್ ಅನ್ನ ಮಾಡಬೇಕು, ಯಾವ ರೀತಿ ಸಿದ್ಧತೆಗಳನ್ನ ಮಾಡಬೇಕು, ಯಾವ ರೀತಿಯಾಗಿ ಓದಿದ್ರೆ ನಮಗೆ ಒಂದು ಎಕ್ಸಾಮ್ನಲ್ಲಿ ಉತ್ತಮ ಮಾರ್ಕ್ಸ್ ಅನ್ನ ತಗೋಬಹುದು ಅಥವಾ ಪಾಸ್ ಆಗ್ಬೋದು ನಾವು ಅಂತಕ್ಕಂಥ ಒಂದು ಡೌಟ್ಸ್ಗಳು ಬಂದೇ ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ. ಇವ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರುವಂತದ್ದಾಗಿರುತ್ತೆ. ಅಂದ್ರೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು SSLC ಒಂದು ವಾರ್ಷಿಕ ಪರೀಕ್ಷೆ ಏನಿದೆಯಲ್ಲ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳೋದು, ಒಂದು ಡಿಸ್ಟಿಂಕ್ಷನ್ ಪರ್ಸೆಂಟೇಜ್ಗಳನ್ನ ತೆಗೆದುಕೊಳ್ಳೋದು, ನಂತರದಲ್ಲಿ ವಿದ್ಯಾರ್ಥಿಗಳು ಒಂದು ಪಾಸ್ ಆದ್ರೂ ಆಗ್ಬೇಕು ಅಟ್ಲೀಸ್ಟ್ ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಅಟ್ಲೀಸ್ಟ್ ಏನು ಓದಿಲ್ಲ ನಾನು ಅಥವಾ ಕಳೆದ ಎಕ್ಸಾಮ್ ಟೈಮಲ್ಲಿ ಆದ್ರೂ ನಾನು ಇವಾಗ ಓದಬೇಕು ಅಂತ ವಿಡಿಯೋ ನೋಡ್ತಾ ಇರ್ತಾರೆ. ಸೊ ಯಾವ ರೀತಿಯಾಗಿ ಒಂದು ಅಟ್ಲೀಸ್ಟ್ ಮೋಟಿವೇಶನ್ ಆದ್ರೂ ಸಿಗಲಿ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಸರ್ಚ್ ಮಾಡ್ತಿರ್ತೀರಾ. ಈ ವಿದ್ಯಾರ್ಥಿಗಳಿಗಾಗಿರ್ಬೋದು ಯಾರಿಗಾದ್ರೂ ಕೂಡ ಅಟ್ಲೀಸ್ಟ್ ಪಾಸ್ ಆದ್ರೂ ಆಗ್ಬೇಕು ಮತ್ತೆ ಸ್ಕೋರ್ ಕೂಡ ಮಾಡಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊನೆಯ ಮೂಮೆಂಟ್ಗಳಲ್ಲಿ ಅದು ಎಕ್ಸಾಮ್ ದಿನಗಳಲ್ಲಿ ಯಾವ ತರ ಓದಬೇಕು, ಯಾಕಂದ್ರೆ ನೀವು ವರ್ಷ ಪೂರ್ತಿ ಓದೋ ವಿಧಾನನೇ ಬೇರೆ ಇರುತ್ತೆ, ಎಕ್ಸಾಮ್ ಸಂದರ್ಭದಲ್ಲಿ ಓದಬೇಕಾಗಿರೋ ವಿಧಾನಗಳೇ ಬೇರೆ ಇರುತ್ತೆ. ವಿದ್ಯಾರ್ಥಿಗಳು ವರ್ಷ ಪೂರ್ತಿ ಓದ್ತಾ ತರಾನೇ ನೀವು ಎಕ್ಸಾಮ್ ಟೈಮಲ್ಲಿ ಓದಕ್ಕೆ ಆಗೋದಿಲ್ಲ. ಸೊ ಆ ತರ ಓದಿದ್ರು ಕೂಡ ಅದು ಉಪಯೋಗನೂ ಕೂಡ ಇಲ್ಲ, ಯಾಕಂದ್ರೆ ಕಡಿಮೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನ ಹೆಚ್ಚು ಮತ್ತೆ ಒಂದು ಪಾಠಗಳನ್ನ ಅಧ್ಯಾಯಗಳನ್ನ ಇಲ್ಲಿ ಓದಬೇಕಾಗಿರುತ್ತೆ. ಸೊ ಅದನ್ನ ಯಾವ ತರ ಮಾಡಬೇಕಾಗಿದೆ, ಯಾವ ತರ ಅನಲೈಸ್ ಮಾಡಬೇಕು, ಚಾಪ್ಟರ್ಗಳನ್ನ ಕ್ವಶನ್ಗಳನ್ನ ಯಾವ ತರ ತಗೋಬೇಕು, ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಮಾರ್ಕ್ಸ್ ಗಳನ್ನ ತೆಗೆಯೋದಕ್ಕೆ ಟಿಪ್ಸ್ ಅನ್ನು ವಿಡಿಯೋದಲ್ಲಿ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ಸುದ್ದಿಗಳನ್ನ ಪಡ್ಕೊಳ್ಳೋದಕ್ಕೆ ನೀವು ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತೀರಾ. ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದ ವಿಡಿಯೋ ಶೇರ್ ಮಾಡೋದ್ರ ಮುಖಾಂತರ ಅವರಿಗೆ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ, ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಇರೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಕ್ವಿಕ್ ಮಾಹಿತಿಗಳನ್ನ ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ, ಈಗ ಮೊದಲನೇ ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಅದನ್ನ 1, 2, 3 ಅಥವಾ ಆರ್ಡರ್ ವೈಸ್ ಹೇಳ್ತೀನಿ ಅಂತೆಲ್ಲ ಜನರಲ್ ಆಗಿ ಹೇಳ್ತಾ ಇರ್ತೀನಿ. ನೀವು ಅದನ್ನ ಒಂಥರ ಥಿಂಕ್ ಮಾಡ್ಕೊಳ್ಳಿ, ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಹಾಕೊಬಹುದು ಅಂತೆಲ್ಲ. ಸೊ ಆದಷ್ಟು ಆರ್ಡರ್ ವೈಸ್ ಹೇಳಕ್ ಟ್ರೈ ಮಾಡ್ತೀನಿ. ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಲ್ಲಿ ಕ್ವಶನ್ ಪೇಪರ್ ಅನ್ನ ಮಾತ್ರ ನೀವು ಫೇಸ್ ಮಾಡೋದಾಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆನ ಫೇಸ್ ಮಾಡಬೇಕಾಗಿರೋದ್ರಿಂದ ವರ್ಷ ಪೂರ್ತಿ ಓದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವರ್ಷ ಪೂರ್ತಿ ಓದಿದ್ರು ಕೂಡ ಸ್ಕೋರ್ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳು ಕೂಡ ನೋಡ್ತಾ ಇರಬಹುದು. ಸೊ ಮೊದಲನೇದಾಗಿ ವರ್ಷ ಪೂರ್ತಿ ಓದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಈಗ ಕೊನೆ ಮೂಮೆಂಟ್ ಅಲ್ಲಿ ಈಗ ಓದ್ಬಿಟ್ಟು ಕೂಡ ನಾನು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ಒಟ್ನಲ್ಲಿ ನನಗೆ ಜಾಸ್ತಿ ಮಾರ್ಕ್ಸ್ ಬರಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಮೇನ್ ಆಗಿ ಟಿಪ್ಸ್ ಅನ್ನ ಕೊಡೋದೇನೆಂದ್ರೆ, ಕೊನೆ ಮೂಮೆಂಟ್ ಆಗಿರೋ ಕಾರಣಕ್ಕೆ ನೀವು ಜಾಸ್ತಿ ಓದ್ತಾ ಇರೋದ್ರಿಂದ ನೀವು ಕ್ವಶನ್ ಪೇಪರ್ ಅನ್ನೇ ಸಾಲ್ವ್ ಮಾಡಬೇಕಾಗಿರುತ್ತೆ ವಿದ್ಯಾರ್ಥಿಗಳು. ಬಹುತೇಕರು ಈ ಒಂದು ಮಾತನ್ನ ಹೇಳ್ತಾರೆ. ಸೊ ಇದನ್ನ ನಾನು ಕೂಡ ಹೇಳ್ತೇನೆ. ಏನ್ ಕಾರಣಕ್ಕೆ ಇದನ್ನೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೆಜಾರಿಟಿ ಏನಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅಲ್ಲಿ ನೀವು ಕೂತಾಗ ಕ್ವಶನ್ ಪೇಪರ್ ಅನ್ನೇ ಸಾಲ್ವ್ ಮಾಡಬೇಕಾಗಿರುತ್ತೆ. ಅಂದ್ರೆ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ, ಆನ್ಸರ್ ಪೇಪರ್ ಕೊಟ್ಟಿರ್ತಾರೆ, ನೀವು ಉತ್ತರ ಬರೀಬೇಕಿರುತ್ತೆ. ವಿದ್ಯಾರ್ಥಿಗಳಿಗೆ ಅವರು ಕಳೆದ ವರ್ಷದ ಕ್ವಶನ್ ಪೇಪರ್ಗಳನ್ನ ಕಳೆದ ವರ್ಷದ ಅಂತಂದ್ರೆ ಇಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀರಂದ್ರೂ ಕೂಡ ಅಂದ್ರೆ ಸಾಲ್ವ್ ಅಂತಂದ್ರೆ ಯಾವ ತರ ಸಾಲ್ವ್ ಮಾಡಬೇಕು ಅದು ಕೂಡ ಮ್ಯಾಟರ್ ಆಗುತ್ತೆ. ಇಲ್ಲಿ ಅದನ್ನು ಕೂಡ ಹೇಳ್ತೇನೆ. ಕ್ವಶನ್ ಪೇಪರ್ ಅಂತಕ್ಕಂಥದ್ರೆ ವಿದ್ಯಾರ್ಥಿಗಳಿಗೆ ಕಳೆದ 5 ವರ್ಷದ ಪ್ರಶ್ನೆ ಪತ್ರಿಕೆನ ನೀವು ರೆಫರ್ ಮಾಡಬೇಕಿರುತ್ತೆ, ಅದನ್ನ ಓದಬೇಕಿರುತ್ತೆ ವಿದ್ಯಾರ್ಥಿಗಳೇ. ಅಷ್ಟನ್ನು ಓದ್ಬೇಕಾ ಏನು ಅಂತ ಅದ್ರ ಬಗ್ಗೆ ಹೇಳ್ತೇನೆ. ಕಳೆದ 5 ವರ್ಷದ ಪ್ರಶ್ನೆ ಪತ್ರಿಕೆನ ನೀವು ಇಟ್ಕೊಬೇಕಾಗಿರುತ್ತೆ. ಕಳೆದ 5 ವರ್ಷದ ಕನಿಷ್ಠ 5 ವರ್ಷ, ಅದಕ್ಕಿಂತ ಹೆಚ್ಚಿಗೆ ಸಿಕ್ಕಿದ್ರು ಓಕೆ, ಬಟ್ ಅಟ್ಲೀಸ್ಟ್ 5 ವರ್ಷ ಏನಾದ್ರು ಬೇಕಿರುತ್ತೆ ನಿಮಗೆ. ಕಳೆದ 5 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ವಿದ್ಯಾರ್ಥಿಗಳು ಇಟ್ಕೋಬೇಕಿರುತ್ತೆ. ಅಟ್ಲೀಸ್ಟ್ 5 ವರ್ಷ, ಅಟ್ಲೀಸ್ಟ್ 4ರಿಂದ 5 ವರ್ಷನಾದ್ರು ಬೇಕಿರುತ್ತೆ. ಪ್ರೀವಿಯಸ್ ಇಯರ್ಸ್ ಇವಾಗ 2025 ಇದೆ ಅಂದ್ರೆ 24, 23, 22, 21, 20 ಈ ರೇಂಜಿಗೆ ಬೇಕಿರುತ್ತೆ. ಅಥವಾ 18, 17, 16 ಅವತ್ತೆಲ್ಲ ಎಲ್ಲ ತಗೊಂಡ್ರೆ ನೀವು ಅದು ಉಪಯೋಗ ಅಷ್ಟಾಗಿ ಬರ್ಲಿಕ್ಕಿಲ್ಲ, ಯಾಕಂದ್ರೆ ಕಳೆದ 5 ವರ್ಷ ಆದ್ರೂ ಕ್ವಶನ್ ಪೇಪರ್ ನಿಮ್ಮ ಬಳಿ ಇರಬೇಕಿರುತ್ತೆ. ಸೊ ಮೊದಲನೇದಾಗಿ ಕ್ವಶನ್ ಪೇಪರ್ ಅಂತೂ ಕಲೆಕ್ಟ್ ಮಾಡಿದ್ರೆ ಅನ್ಕೊಂಡಿದ್ದೀನಿ. ಕ್ವಶನ್ ಪೇಪರ್ ನಂತರದಲ್ಲಿ ವಿದ್ಯಾರ್ಥಿಗಳು ಏನನ್ನ ಓದಬೇಕಿರುತ್ತೆ ಅಂದ್ರೆ, ಕ್ವಶನ್ ಪೇಪರ್ ತಗೊಳ್ಳಿ, ನಂತರದಲ್ಲಿ ಒಂದು ಪಠ್ಯ ಪುಸ್ತಕ ಇರುತ್ತಲ್ಲ, ಸಿಲೋಬಸ್ ಅಂದ್ರೆ ಟೆಕ್ಸ್ಟ್ ಬುಕ್, ಅದನ್ನ ತೆಗೆದುಕೊಳ್ಳಿ. ಅಲ್ಲಿ ಪಠ್ಯ ಏನಿರುತ್ತಲ್ಲ ಅಂದ್ರೆ ಸಿಲೋಬಸ್ ಏನಿರುತ್ತಲ್ಲ, ಪರಿವಿಡಿ ಇನ್ನೊಂದು ಮತ್ತೊಂದು ಇಂಡೆಕ್ಸ್ ಅಂತ ಕರೀತಾರೆ, ಅದ್ರಲ್ಲಿ ಚಾಪ್ಟರ್ಸ್ ಕೊಟ್ಟಿರ್ತಾರೆ. ಒಟ್ಟು ಚಾಪ್ಟರ್ಸ್ ಗಳನ್ನ ನೋಡಿ, ಆ ಸಬ್ಜೆಕ್ಟ್ ನೋಡಿ, ಕ್ವಶನ್ ಪೇಪರ್ ನೋಡಿ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ಯಾವ ಚಾಪ್ಟರ್ ಗಳಿಂದ ಅಂದ್ರೆ ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ನೋಡಿ. ಇವಾಗ ಎಲ್ಲಾ ಕ್ವಶನ್ ಪೇಪರ್ ನೋಡಿದಾಗ ಅನಲೈಸ್ ಮಾಡಿ. ಅಟ್ಲೀಸ್ಟ್ 1ರಿಂದ 2 ಗಂಟೆ 3 ಗಂಟೆ ಆದ್ರೂ ಸಮಯ ತಗೋಬಹುದು ನಿಮ್ಗೆ ಇದು. ಬಟ್ ಈ ಸಮಯನ ನೀವು ಕೊಟ್ಟಾಗ ಎಷ್ಟು ಓದಬೇಕು, ಎಷ್ಟು ಮಾತ್ರ ಓದಬೇಕು ಅಂತ ನೀವು ಕಡಿಮೆ ಸಂದರ್ಭದಲ್ಲಿ ಓದಬಹುದಾಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದು ಅಂದ್ರೆ, ಕ್ವಶನ್ ಪೇಪರ್ ಅನ್ನ ಇಟ್ಕೊಳ್ಳಿ 5 ವರ್ಷದ್ದು, ನಂತರದಲ್ಲಿ ಟೆಕ್ಸ್ಟ್ ಬುಕ್ ಏನಿರುತ್ತಲ್ಲ ಆ ಸಬ್ಜೆಕ್ಟ್ ಅದನ್ನ ಇಟ್ಕೊಳ್ಳಿ. ಸೊ ಇಷ್ಟು ಸಾಕು. ಅಂದ್ರೆ ಜಸ್ಟ್ ಮೊದಲು ಇವುಗಳಂತೂ ಇರಲಿ ವಿದ್ಯಾರ್ಥಿಗಳು, ಮತ್ತೆ ನೋಟ್ಸ್ ಅಂತೂ ಇಟ್ಕೊಂಡಿರಿ, ಏನ್ ನೋಟ್ಸ್ ಬರ್ಸಿರ್ತಾರಲ್ಲ ನಿಮ್ಗೆ ಆ ನೋಟ್ಸ್ ಅನ್ನ. ಸೊ ನಂತರದಲ್ಲಿ ಕ್ವಶನ್ ಪೇಪರ್ ಅನ್ನ ತೆಗೆದು ನೋಡಿ, ಮತ್ತೆ ಪ್ರಶ್ನೆ ಪತ್ರಿಕೆ ಏನಿರುತ್ತಲ್ಲ ಒಂದೊಂದು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಂಡು ನಿಮ್ಮ ಮುಂದೆ ನೋಡಿ ಯಾವ ಕ್ವಶನ್ಗಳು ಹೆಚ್ಚು ರಿಪೀಟ್ ಆಗಿದಾವೆ ಅಂತ. ಮೊದಲನೇದಾಗಿ ರಿಪೀಟೆಡ್ ಕ್ವಶನ್ಸ್ ನೋಡಿ. ರಿಪೀಟೆಡ್ ಕ್ವಶನ್ಸ್ ಸ್ವಲ್ಪ ಜನ ವಿದ್ಯಾರ್ಥಿಗಳು ಡೌಟ್ ಆಗುತ್ತೆ, ಅಷ್ಟು ಬಾರಿ ರಿಪೀಟ್ ಮಾಡಿದ್ದಾರೆ, ಈ ಬಾರಿ ರಿಪೀಟ್ ಮಾಡಿಲ್ಲ ಅಂದ್ರೆ ಅಂತಕ್ಕಂಥ ಒಂದು ಡೌಟ್ಸ್ ಬರುತ್ತೆ. ನನಗೂ ಕೂಡ ಇದೇ ರೀತಿ ಬರ್ತಾ ಇತ್ತು. ನನ್ನ ಒಬ್ಬ ಟೀಚರ್ನ ಕೇಳಿದಕ್ಕೆ ಅವ್ರು ಹೇಳಿದ್ದೇನೆಂದ್ರೆ, ಅಂದ್ರೆ ನಾನು ಆಸ್ ಎ ಟೀಚರ್ ಟ್ರೈನಿ ಆಗಿರೋದ್ರಿಂದ ನಮಗೂ ಅವ್ರ ಹತ್ರ ಹೇಳಿದ್ರು, ಬಟ್ ನಿಮ್ಗೆ ಅದು ವರ್ಕ್ ಆಗುತ್ತೆ ಅಲ್ವಾ ಹೇಳಿಕ್ ಬರೋ, ಬಟ್ ಹೇಳ್ತಾರೆ ಅಂತ ಒಪಿನಿಯನ್ ಏನಂದ್ರೆ, ಅಷ್ಟು ಬಾರಿ ಕೇಳಿರೋದ್ರಿಂದ ಅದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಅಷ್ಟು ಬಾರಿ ಕೇಳಿರ್ತಾರೆ. ನಂತರದಲ್ಲಿ ಆ ಒಂದು ವಿಷಯಗಳನ್ನ ಅದು ವಿದ್ಯಾರ್ಥಿಗಳಿಗೆ ಗೊತ್ತಿದೆಯಾ ಇಲ್ವಾ ಅಂತ ತಿಳ್ಕೊಬೇಕಿರುತ್ತೆ. ಈ ಒಂದು ಹಂತಕ್ಕೆ ಆ ವಿಷಯ ಆ ಅಂಶಗಳನ್ನ ಅವ್ರು ತಿಳ್ಕೊಂಡಿದಾರಾ ಇಲ್ವಾ ಅಂತ ಅವರು ಚೆಕ್ ಮಾಡ್ಬೇಕಿರುತ್ತೆ. ಅಂದ್ರೆ ಕ್ವಶನ್ ಪೇಪರ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ರೆಡಿ ಮಾಡಿರ್ತಾರಲ್ಲ ಆ ಒಂದು ಅಂಶ ತಿಳಿದಿಲ್ವಾ ವಿದ್ಯಾರ್ಥಿಗಳಿಂದ ಚೆಕ್ ಮಾಡೋದ ಕಾರಣಕ್ಕೆ ಅದು ಇಟ್ಟಿರ್ತಾರೆ ಅಂತಾನು ಕೂಡ ಹೇಳಿದ್ದು. ಸೊ ಕ್ವಶನ್ ಪೇಪರ್ ಸೆಟ್ ಮಾಡೋರ ಮೇಲೆ ಅವಲಂಬನೆ ಆಗಿರುತ್ತೆ ಇದು. ಅಟ್ಲೀಸ್ಟ್ ವಿದ್ಯಾರ್ಥಿಗಳಿಗೆ ರಿಪೀಟೆಡ್ ಕ್ವಶನ್ಸ್
ಚಾನ್ಸಸ್ ಇದೆ ಅಂದರೆ ಅದರ ಕಡೆ ಹೆಚ್ಚಿಗೆ ಗಮನ ಅಂತೂ ಕೊಟ್ಟಿರಿ. ಯಾಕಂದ್ರೆ ಅದು ನಾಳೆ ರಿಪೀಟ್ ಆಗ್ಬೋದು. ಅಂದ್ರೆ ನಿಮಗೆ ನೆಕ್ಸ್ಟ್ ಬರುವಂತ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಒಂದು ರಿಪೀಟೆಡ್ ಕ್ವಶನ್ಸ್ ಕಡೆ ಗಮನ ಕೊಡಿ. ಹಂಗಂತ ಬರೀ ರಿಪೀಟೆಡ್ ನೋಡಿ ಅಂತಲ್ಲ, ರಿಪೀಟ್ ಆ ಕ್ವಶನ್ ಆಗಿಲ್ಲ ಅಂದ್ರೆ ಆ ಚಾಪ್ಟರ್ ಇಂದ ಅಂದ್ರೆ ಮೇನ್ ಆಗಿ ಯಾವ ಚಾಪ್ಟರ್ ಗಳಿಂದ ಎಷ್ಟು ಮಾರ್ಕ್ಸ್ ಗೆ ರಿಪೀಟ್ ಆಗ್ತಿದಾವೆ ಕ್ವಶನ್ಸ್, ಮತ್ತೆ ಯಾವ ಚಾಪ್ಟರ್ ಇಂದ ಅಧಿಕ ಕ್ವಶನ್ಸ್ ಗಳು ಬರ್ತಿದಾವೆ ಎಕ್ಸಾಮ್ ಅಲ್ಲಿ. ಸೊ ಕೆಲವು ಚಾಪ್ಟರ್ಸ್ ಗಳಿಂದ ಅಧಿಕವಾಗಿ ಕ್ವಶನ್ ಗಳು ಬರ್ತಿರುತ್ತೆ. ಕೆಲವು ಚಾಪ್ಟರ್ ಇಂದ 1, 2 ಮಾರ್ಕ್ಸ್ 3 ಮಾರ್ಕ್ಸ್ ಅಷ್ಟೇ ಬರ್ತಿದೆ. ಇನ್ನು ಕೆಲವು ಚಾಪ್ಟರ್ ಇಂದ 5 ಮಾರ್ಕ್ಸ್ ಗೆ 10 ಮಾರ್ಕ್ಸ್ ಗೆ ತನಕ 7 ಮಾರ್ಕ್ಸ್ ಗೆ ತನಕ ಕ್ವಶನ್ಸ್ ಗಳು ಬರ್ತಿರುತ್ತೆ. ಅಂತ ಚಾಪ್ಟರ್ ಗಳನ್ನ ಐಡೆಂಟಿಫೈ ಮಾಡಿ ನೀವು. ಎಲ್ಲ ವರ್ಷದ ಕ್ವಶನ್ ಪೇಪರ್ ಅಲ್ಲೂ ಕೂಡ ಅದು ಹೆಚ್ಚಿಗೆ ಮಾರ್ಕ್ಸ್ ಗೆ ಕ್ವಶನ್ ಗಳು ಬರ್ತಿದೆ ಅಂತಾರೆ ಅಂತ ಚಾಪ್ಟರ್ ನ ಐಡೆಂಟಿಫೈ ಮಾಡಿ. ಯಾಕಂದ್ರೆ ಆ ಸಂದರ್ಭದಲ್ಲಿ ನಿಮಗೆ ಚಾಪ್ಟರ್ ಈ ತರ ಐಡೆಂಟಿಫೈ ಮಾಡಿದಾಗ ನಿಮಗೆ ಸಮಯ ಕೂಡ ಉಳಿಯುತ್ತೆ. ಯಾಕಂದ್ರೆ ನೀವು ಎಲ್ಲಾ ಚಾಪ್ಟರ್ ನ ಕೊನೆ ಮೂಮೆಂಟ್ ಅಲ್ಲಿ ಓದ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ನಿಮಗೆ ಎಕ್ಸಾಮ್ ಟೈಮ್ ಅಲ್ಲಿ ಓದ್ತಿದ್ದೀರಾ, ಪಾಸ್ ಆಗಬೇಕು ಮತ್ತೆ ಸ್ಕೋರ್ ಕೂಡ ಆಗಬೇಕು ಅನ್ನೋ ವಿದ್ಯಾರ್ಥಿಗಳು ಜಸ್ಟ್ ಎಕ್ಸಾಮ್ ಟೈಮ್ ಅಲ್ಲಿ ಓದಬೇಕಾಗಿರೋದ್ರಿಂದ ಎಷ್ಟು ಓದಬೇಕು ಅಷ್ಟು ಮಾತ್ರ ಓದಿ, ಎಕ್ಸಾಮ್ ಅಲ್ಲಿ ಎಷ್ಟು ಬರೀಬೇಕು ಅಷ್ಟು ಮಾತ್ರ ಓದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಕಡಿಮೆ ಸಮಯ ಇರೋದ್ರಿಂದ ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಅನ್ನ ಇಟ್ಕೊಂಡು ಚಾಪ್ಟರ್ ನ ಅನಲೈಸ್ ಮಾಡಬೇಕಿರುತ್ತೆ. ಯಾವ ಚಾಪ್ಟರ್ ಅಲ್ಲಿ ಹೆಚ್ಚಿಗೆ ಕ್ವಶನ್ಸ್ ಗಳು ಬರ್ತಿದೆ ಅದನ್ನ ನೀವು ಚೆಕ್ ಮಾಡಬೇಕಿರುತ್ತೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನಂತರದಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ವಿಡಿಯೋ ನೋಡಿ ಅರ್ಥ ಆಗುತ್ತೆ ನಿಮಗೆ. ಯಾಕಂದ್ರೆ ಒಂದೇ ಸಲ ಅರ್ಥ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಈಗ ವಿದ್ಯಾರ್ಥಿಗಳಿಗೆ ಈ ಒಂದು ಅಂಶ ಆಯಿತು. ನಂತರದಲ್ಲಿ ಇದೀಗ ಇನ್ನೊಂದೇನಂದ್ರೆ ಕ್ವಶನ್ ಪೇಪರ್ ಅನಲೈಸ್ ಮಾಡಿದಿರಾ, ಇಂಪಾರ್ಟೆಂಟ್ ಕ್ವಶನ್ಸ್ ತರ ನಾವು ಓದ್ತೀರಾ ಅಥವಾ ಚಾಪ್ಟರ್ ವೈಸ್ ಎಲ್ಲರೂ ಓದ್ತೀರಾ ನೀವು. ಅಂದ್ರೆ ಚಾಪ್ಟರ್ ವೈಸ್ ಅಂತ ತಗೊಂಡಾಗ ವಿದ್ಯಾರ್ಥಿಗಳಿಗೆ ಕೆಲವೊಂದು ಕಡಿಮೆ ಮಾರ್ಕ್ಸ್ ಗಳು ಬಂದಿರುತ್ತಲ್ಲ ಕ್ವಶನ್ಸ್ ಗಳು, ಅಥವಾ ಕೆಲವೊಂದು ಟೈಮ್ ಆ ಕ್ವಶನ್ಸ್ ಇಲ್ಲ ಅಂದ್ರೂ ಕೂಡ ಚಾಯ್ಸ್ ಅಲ್ಲಿ ಅಟೆಂಡ್ ಮಾಡೋ ತರ ಇರುತ್ತೆ. ಅಂದ್ರೆ ಜಾಸ್ತಿ ಮಾರ್ಕ್ಸ್ ಏನು ಕೊಟ್ಟಿರ್ತಾರಲ್ಲ ಅಲ್ಲೇ ಕೂಡ ವಿದ್ಯಾರ್ಥಿಗಳಿಗೆ ಅಟೆಂಡ್ ಮಾಡಿದ್ವಿ. ಈಗ 20 ಚಾಪ್ಟರ್ ಇದೆ ಅಂದ್ರೆ ವಿದ್ಯಾರ್ಥಿಗಳು 20 ಚಾಪ್ಟರ್ ನ ಓದಬೇಕು ಅಂತ ಇರೋದಿಲ್ಲ. 14, 15 ಚಾಪ್ಟರ್ ಓದ್ಕೊಂಡ್ರು ಕೂಡ ವಿದ್ಯಾರ್ಥಿಗಳಿಗೆ ಸಾಕಾಗಿರುತ್ತೆ. ಅಲ್ಲೇ ಆಲ್ಮೋಸ್ಟ್ ರಿಪೀಟ್ ಆಗ್ತಾನೆ ಇರುತ್ತೆ ಕ್ವಶನ್ಸ್ ಗಳು. ಮತ್ತೆ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ನಿಮಗೆ ಕೊಟ್ಟಿರ್ತಾರೆ ಅಟೆಂಡ್ ಮಾಡ್ಲಿಕ್ಕೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳು ಸ್ಕಿಪ್ ಮಾಡಬಹುದಾಗಿರುತ್ತೆ. ಆ ಕಾರಣಕ್ಕೆ ನೀವು 6 ಚಾಪ್ಟರ್ ನ ಎಕ್ಸ್ಟ್ರಾ ಓದ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಕೊನೆ ಮೂಮೆಂಟ್ ಅಲ್ಲಿ ಇರೋದಿಲ್ಲ. ನಾನು ಯಾರಿಗೂ ಓದಬೇಡಿ ಅಂತ ಡಿಮೋಟಿವೇಟ್ ಮಾಡ್ತಿಲ್ಲ, ಬಟ್ ಕೊನೆ ಮೂಮೆಂಟ್ ಅಲ್ಲಿ ನಿಮಗೆ ಅಷ್ಟು ಸಮಯ ಉಳಿದಿರೋದಿಲ್ಲ. ಪಾಸ್ ಅಂತೂ ಆಗ್ಬೇಕಿರುತ್ತೆ ಅನ್ನೋಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಸ್ಕೋರ್ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳು ನಾನು ಕೊಡ್ತಿರುವಂತ ಸಲಹೆ ಆಗಿರುತ್ತೆ. ನಾನು ಓದಬೇಡಿ ಅಂತ ಯಾವ ವಿದ್ಯಾರ್ಥಿಗಳು ಹೇಳ್ತಿಲ್ಲ, ಎಲ್ಲಾನು ಕೂಡ ಓದಿ ನೀವು. ಆಮೇಲೆ ಎಕ್ಸಾಮ್ ಆದ್ಮೇಲೆ ಕೂಡ ಓದ್ಕೊಬಹುದು. ನಂತರದಲ್ಲಿ ಇದೀಗ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಅನಲೈಸ್ ಎಲ್ಲ ಮಾಡ್ತೀರಾ, ಓದಬೇಕು ಅಂತಿರ್ತೀರಾ. ಸೊ ಫಸ್ಟ್ ಮೇನ್ ಆಗಿ ಏನಂದ್ರೆ ಕ್ವಶನ್ ಪೇಪರ್ ಗಳಲ್ಲಿ ರಿಪೀಟೆಡ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ಒಂದ್ ಕಡೆ ಬರ್ಕೊಳ್ಳಿ ವಿದ್ಯಾರ್ಥಿಗಳು. ನಂತರದಲ್ಲಿ ಚಾಪ್ಟರ್ಸ್ ಇರ್ತಾವಲ್ಲ ಆ ಚಾಪ್ಟರ್ ಅಲ್ಲಿ ನೀವು ಆಯ್ಕೆ ಮಾಡಿರುವಂತ ಇಂಪಾರ್ಟೆಂಟ್ ಇರಬೇಕು, ಮತ್ತೆ ನಿಮ್ಗೆ ಈಸಿ ಕೂಡ ಇರಬೇಕು, ಮತ್ತೆ ಹೆಚ್ಚಿಗೆ ಕ್ವಶನ್ಸ್ ಗಳು ಬಂದಿರಬೇಕು. ಈ ತರ ಎಲ್ಲ ಅನಲೈಸ್ ಮಾಡಿ ನೀವು ಅದನ್ನೆಲ್ಲ ಒಂದ್ ಕಡೆ ಬರ್ಕೊಳ್ಳಿ. ಅಂದ್ರೆ ಚಾಪ್ಟರ್ ನೇಮಕ್ಕೆ ಅಧ್ಯಾಯ 1ರಲ್ಲಿ ಎಷ್ಟು ಕ್ವಶನ್ಸ್ ಗಳು ಪದೇ ಪದೇ ಕೇಳಿದ್ದಾರೆ, ಯಾವ ತರ ಕ್ವಶನ್ಸ್ 5 ವರ್ಷದಲ್ಲೂ ಕೇಳಿದ್ದಾರೆ. ಸೊ ಈಗ ಒಂದು ಕ್ವಶನ್ 3 ಸಲ ಕೇಳಿದ್ದಾರೆ ಅಂದ್ರೆ ಆ ಒಂದು ಕ್ವಶನ್ ಬರ್ಕೊಳ್ಳಿ. ನಂತರ ಇನ್ನೊಂದು ಕ್ವಶನ್ 4 ಸಲ ಕೇಳಿದ್ರೆ ಆ ಕ್ವಶನ್ ಬರ್ಕೊಳ್ಳಿ ಅದೇ ಚಾಪ್ಟರ್ ಇಂದ. ಅಧ್ಯಾಯ 1ರಲ್ಲಿ ಈ ತರ ಒಂದು 4-5 ಕ್ವಶನ್ ಪದೇ ಪದೇ ಕೇಳಿರ್ತಾರೆ, ಆ ಕ್ವಶನ್ಸ್ ಗಳನ್ನೇ ಬರ್ಕೊಳ್ಳಿ. ಸೊ ಆ ನಂತರದಲ್ಲಿ ನೆಕ್ಸ್ಟ್ ಚಾಪ್ಟರ್ ಅಧ್ಯಾಯ 2 ಅಂತ ಹಾಕಿ ಅಥವಾ ಅಧ್ಯಾಯ 3 ಅಂತ. ಈ ತರ ನಿಮ್ಗೆ ಯಾವ ಚಾಪ್ಟರ್ ಅನಲೈಸ್ ಮಾಡಿರ್ತಾರಲ್ಲ ಇದು ಈಸಿ ಅಥವಾ ಇದನ್ನ ಓದಬೇಕು ಅಂತ, ಆ ಚಾಪ್ಟರ್ ಗಳನ್ನ ಈ ತರ ಮಾಡ್ಕೊಂಡು ನೀವು ಅವುಗಳನ್ನ ಆಲ್ಮೋಸ್ಟ್ ಎಕ್ಸಾಮ್ ಕೊನೆ ಮೂಮೆಂಟ್ ಆಗಿರೋದ್ರಿಂದ ಅವುಗಳನ್ನ ಅಷ್ಟು ಪ್ರಿಪೇರ್ ಆಗಿ. ಯಾಕಂದ್ರೆ ಅಷ್ಟು ಬಾರಿ ರಿಪೀಟ್ ಮಾಡೋದ್ರಿಂದ ಆ ಕ್ವಶನ್ ಅನ್ನ ನಾಳೆ ಎಕ್ಸಾಮ್ ಅಲ್ಲಿ ರಿಪೀಟ್ ಮಾಡೋದಿಲ್ಲ ಅಂತಂದ್ರೆ ಯಾರು ತಲೆಕೆಟ್ಟರು ಮಾತ್ರ ಕ್ವಶನ್ ಪೇಪರ್ ರೆಡಿ ಮಾಡಿದ್ರೆ ಮಾತ್ರ ಅಷ್ಟು ಬಾರಿ ಕೇಳಿರುವಂತ ಕ್ವಶನ್ಸ್ ಗಳು ಆಲ್ಮೋಸ್ಟ್ ನಾನು ಹೇಳಿದ್ದೆ ನಿಮ್ಗೆ 10-15 ಚಾಪ್ಟರ್ ಅಂತೂ ಓದಿ ಅಂತ. ಸೊ ಅಷ್ಟು ಕ್ವಶನ್ಸ್ ಪೇಪರ್ ಅನ್ನ ನೀವು ಸಾಲ್ವ್ ಮಾಡಿ, ಅಷ್ಟು ಕ್ವಶನ್ ಪೇಪರ್ ಅಲ್ಲಿ ಅಷ್ಟು ಕ್ವಶನ್ಸ್ ಗಳನ್ನ ನೀವು ಏನಾದ್ರು ಓದಂತ ಪಕ್ಷದಲ್ಲಿ ಅಟ್ಲೀಸ್ಟ್ ಒನ್ ಟೈಮ್ ಆದ್ರೂ ಓದಿರಿ. ಸೊ ಆ ಕಾರಣಕ್ಕೆ ಇಷ್ಟನ್ನ ಓದಿದಾಗ ನಾಳೆ ಎಕ್ಸಾಮ್ ನಿಮ್ಗೆ ಅದು ಬಂದೇ ಬರುತ್ತೆ ಆಲ್ಮೋಸ್ಟ್. ಸೊ ಮೆಜಾರಿಟಿ ಅಂತೂ ಬಂದೇ ಬರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಆ ಕಾರಣಕ್ಕೆ ನೀವು ಪಾಸ್ ಅಂತೂ ಆಗೋದ್ರಲ್ಲಿ ಯಾವುದೇ ಸಂದೇಹ ಇರೋದಿಲ್ಲ. ಬರುವಂತ ಕ್ವಶನ್ ಗಳಿಗೆ ನೀವು ಅರ್ಧ ಬರೆದ್ರು ಕೂಡ ವಿದ್ಯಾರ್ಥಿಗಳಿಗೆ 80 ಮಾರ್ಕ್ಸ್ ಏನು ಎಕ್ಸಾಮ್ ಬರೀತೀರ ಆಲ್ಮೋಸ್ಟ್ ವಿದ್ಯಾರ್ಥಿಗಳು. ಲ್ಯಾಂಗ್ವೇಜ್ ಮಾತ್ರ 100 ಇರುತ್ತೆ. 80 ಮಾರ್ಕ್ಸ್ ಅಲ್ಲಿ 40 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ನೀವು ತಗೋಬೋದಾಗಿರುತ್ತೆ. ಅರ್ಧ ಬರೆದ್ರು ಕೂಡ ವಿದ್ಯಾರ್ಥಿಗಳು. ಅಂದ್ರೆ ಅಟ್ಲೀಸ್ಟ್ ಅರ್ಧ ಆನ್ಸರ್ ಆದ್ರೂ ಬರೀತೀರ ಅಂದ್ರೆ, ಇಲ್ಲ ಇನ್ನೂ ಚೆನ್ನಾಗಿ ಬರೀತೀರ ಅಂದ್ರೆ 60, 70, 75 ಮಾರ್ಕ್ಸ್ ತನಕನೂ ಕೂಡ ಹೋಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ ವಿದ್ಯಾರ್ಥಿಗಳಿಗೆ. ಬಟ್ ಕೊನೆ ಮೂಮೆಂಟ್ ಅಲ್ಲಿ ಓದಿರೋದ್ರಿಂದ ಕೊನೆ ಮೂಮೆಂಟ್ ಅಲ್ಲಿ ಓದಿ ನೀವು 80ಕ್ಕೆ 80 ತೆಗಿತೀರ ಅಂದ್ರೆ ಅದು ತೀರಾ ಕಷ್ಟ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಪರ್ಫೆಕ್ಟ್ ಆನ್ಸರ್ ಗಳನ್ನ ನೀವು 80ಕ್ಕೆ 80 ಬರಬೇಕು ನಿಮ್ಗೆ ಔಟ್ ಆಫ್ ಔಟ್ ಅಂತಕ್ಕಂಥ ಸಂದರ್ಭದಲ್ಲಿ ಅವರು ನಿರೀಕ್ಷೆ ಮಾಡ್ತಾರೆ. ಬಟ್ ನೀವು ಎಕ್ಸಾಮ್ ಮೂಮೆಂಟ್ ಕೊನೆ ಮೂಮೆಂಟ್ ಅಲ್ಲಿ ಓದ್ತೀರ ಅಂದ್ರೆ 60% ಮಾರ್ಕ್ಸ್ ಗಳಂತೂ ತಗೋಬೋದಾಗಿರುತ್ತೆ. 80ಕ್ಕೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಕೂಡ 55ಕ್ಕಿಂತ ಅಧಿಕ ಅಂಕನ ನೀವು ತಗೋಬೋದಾಗಿರುತ್ತೆ. ಬಟ್ ನೀವು ಪ್ರಿಪರೇಷನ್ ಚೆನ್ನಾಗಿ ಮಾಡಬೇಕಿರುತ್ತೆ. ಕೊನೆ ಮೂಮೆಂಟ್ ಅಲ್ಲಿ ಓದ್ತೀರಾ ಅಂದ್ರೂ ಕೂಡ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಎಕ್ಸಾಮ್ ನ ಒಂದು ಪ್ರಿಪರೇಷನ್, ಎಕ್ಸಾಮ್ ಹಾಲ್ ಅಲ್ಲಿ ಯಾವ ತರ ಬರೀಬೇಕು, ರೈಟಿಂಗು, ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ಅಂದ್ರೆ ಮುಂದೆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿ ಮಾಹಿತಿನ ಕೊಡ್ತೇನೆ. ಅದಕ್ಕೆ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ರೀತಿ ಅಂತೂ ಸಿದ್ಧತೆ ನೀವು ಮಾಡಬೇಕಿರುತ್ತೆ ಅಂತ ಹೇಳ್ತಾ, ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು ಪೇಪರ್ನ ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೇನೆ ಅಂತ ಹೇಳ್ತಾ ಮುಗಿಸ್ತಾ ಇರುವಂತದ್ದು.